brought to you by Vigard. ಎನ್ಕೌಂಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಇವತ್ತು ಮಾಜಿ ಸಚಿವರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಜಾಯ್ನ್ ಆಗ್ತಾರೆ. ಸುಧಾಕರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸುಧಾಕರ್ ಅವರೀಗ ಚುನಾವಣೆ ಮತ್ತೆ ಬರ್ತಾ ಇದೆ. ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಬಹುಶಃ ಚಿಕ್ಕಬಳ್ಳಾಪುರ ಕ್ಷೇತ್ರ ಬಹುದೊಡ್ಡ ಚರ್ಚಿತ ವಿಷಯವಾಗಿತ್ತು. ಎಲ್ಲಿ ನೀವು ಕಳ್ಕೊಂಡಿದ್ದೀರೋ ಈಗ ಅಲ್ಲಿ ಮತ್ತೆ ಹುಡುಕೋದಕ್ಕೆ ಹೋಗ್ತಾ ಇದ್ದೀರಿ. ಇದು ಹುಡುಕುವ ಪ್ರಯತ್ನವೋ ಗೆಲ್ಲುವ ಪ್ರಯತ್ನವೋ? ನನಗೆ ನನ್ನ ಕ್ಷೇತ್ರದ ಜನ ಗೆಲ್ಲಬೇಕು ಅಂದರೆ ಅವ್ರ ಸೇವೆ ಮಾಡಬೇಕು, ಅವ್ರಿಗೆ ಸಾರ್ಥಕ ಸೇವೆ ಮಾಡಬೇಕು, ವಿಕಸಿತ ಚಿಕ್ಕಬಳ್ಳಾಪುರ ಆಗಬೇಕು. ಇದನ್ನೇ ನಾನು ಕಳೆದ 10 ವರ್ಷದಲ್ಲಿ ಮಾಡ್ಕೊಂಡು ಬಂದೆ. ಅನಿರೀಕ್ಷಿತವಾಗಿ ಕೆಲವೊಮ್ಮೆ ಒಳ್ಳೆ ಕೆಲಸ ಮಾಡಿದ ಮೇಲೂ ಸೋಲಾಗ್ತದೆ. ಅಂಥ ಒಂದು ಅನಿರೀಕ್ಷಿತವಾದಂಥ ಸೋಲಾಗಿದೆ. ಆದರೆ ನಾನು ಗೆಲ್ಲಬೇಕು ಅಂತ ಇನ್ನೊಂದು ಕ್ಷೇತ್ರ ಹುಡ್ಕೊಂಡು ಹೋಗಲ್ಲ. ನನ್ನ ಜನರ ಮಧ್ಯೆನೇ ಇರಬೇಕು. ಚಿಕ್ಕಬಳ್ಳಾಪುರ ನನ್ನ ಜನ್ಮಭೂಮಿ, ಅದು ನನ್ನ ಕರ್ಮಭೂಮಿ. ನನ್ನ ಉಸಿರಿರೋರಿಗೂ ಅಲ್ಲೇ ಇರ್ತೀನಿ, ಉಸಿರೋದ ಮೇಲೂ ಕೂಡ ಅಲ್ಲೇ ಇರಬೇಕಾಗ್ತದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಇವತ್ತು ನನಗೊಂದು ಕುಟುಂಬ. ನೀವು ಯಾವತ್ತಾರೂ ಕೂಡ ವಿಶ್ಲೇಷಣೆ ಮಾಡಿದ್ದೀರಾ? ಅಫ್ಕೋರ್ಸ್ ನೀವೀಗ ಹೇಳ್ತಾ ಇದ್ದೀರಿ, ಈಗ ಮೆಡಿಕಲ್ ಕಾಲೇಜ್ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಅಂದ್ರೆ ಹೈವೇಗಳು ಬಂತು, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಮಾಡಿದ್ದೀನಿ ಅಂತ ಇಷ್ಟೆಲ್ಲ ಆದರೂ ಕೂಡ ನೀವು ಸೋತಿದ್ದೀರಿ ಅಂದರೆ ಅದಕ್ಕೆ ಯಾವುದೋ ಒಂದು ಕಾರಣ ಇರಬೇಕು. ನಿಮ್ಮ ಪ್ರಕಾರ ಆ ಸೋಲಿಗೆ ಪ್ರಮುಖವಾದಂಥ ಕಾರಣ ಏನು? ನಿಮ್ಮ ಬಗ್ಗೆ ಅನೇಕರು ವಿಪಕ್ಷಗಳು ಪ್ರಮುಖವಾಗಿ ಸಾಕಷ್ಟು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಅಧಿಕಾರ ಇರುವಂಥ ಸಂದರ್ಭದಲ್ಲಿ ಸರಿಯಾಗಿ ನಡ್ಕೊಂಡಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ, ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸ್ಥಳೀಯ ಇಶ್ಯೂಸ್ಗಳ ಬಗ್ಗೆ ಮಾತಾಡ್ತಾರೆ. ನಿಮ್ಗೇನು ಅನಿಸುತ್ತೆ? ಪ್ರಮೋದರೇ, ಚಿಕ್ಕಬಳ್ಳಾಪುರದಲ್ಲಿ ಮೊದಲೇ BJPಗೆ ಅದು ಮರಳು ಭೂಮಿ. BJPಯ ಮರಳು ಭೂಮಿ ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಇದ್ದರೆ ಅದು ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ. ಇಂಥ ಕಡೆ ನಾನು BJPಗೆ ಬಂದು 2019ರಲ್ಲಿ 3,000 to 5,000 ವೋಟ್ ಇದ್ದಂಥ ಕ್ಷೇತ್ರದಲ್ಲಿ 85,000 ತಗೊಂಡಿದ್ದೀನಿ. ಈಗಲೂ ಕೂಡ ನನ್ನ ಮತ 75,000-76,000 ತಗೊಂಡಿದ್ದೀನಿ. ಆದರೆ ಈ ಸಲ ರಾಜಕೀಯ ಪಿತೂರಿ ಷಡ್ಯಂತ್ರಗಳು ಇಡೀ ರಾಜ್ಯ ಮಟ್ಟದ ನಾಯಕರುಗಳು ಎಲ್ಲ ಪಕ್ಷಗಳಲ್ಲೂ ಸೇರ್ಕೊಂಡು, ಸ್ಥಳೀಯವಾಗಿ ಸೇರ್ಕೊಂಡು, ಯಾವಾಗ ನೀವು ಜನಪ್ರಿಯರಾಗ್ತೀರಿ, ಜನಾನುರಾಗಿಗಳಾಗ್ತೀರಿ, ರಾಜಕಾರಣದ ಕ್ಷೇತ್ರದಲ್ಲಿ ಇನ್ನೊಬ್ಬರ ಕಾಲು ಎಳಿಬೇಕು, ಇನ್ನೊಬ್ಬರ ಶರ್ಟ್ ಮೇಲೆ ಇಂಕ್ ಹಾಕಬೇಕು, ಅಪಪ್ರಚಾರ ಮಾಡಬೇಕು, ಇದು ನಿಯಮ ಆಗಿದೆ. ಅನ್ಫಾರ್ಚುನೇಟ್ಲಿ ಇಟ್ ಹ್ಯಾಸ್ ಬಿಕಮ್ ದ ಆರ್ಡರ್ ಆಫ್ ದ ಡೇ. ಅದಕ್ಕೆ ನಾನು ಬಲಿಯಾಗಿದ್ದೇನೆ. ಕೊನೆಯ ಹಂತದಲ್ಲಿ ಕಾಂಗ್ರೆಸ್ JDSನ ಶಾಸಕರಾಗಿದ್ದಂಥವರು 76 ದಿವಸ ಪಾದಯಾತ್ರೆ ಮಾಡಿದರು. ಅಭ್ಯರ್ಥಿಯಾಗಿದ್ದಂಥವರು ಒಂದು ದಿವಸ ಇರೋಕ್ಕೆ ಮುಂಚೆ ಹೋಗಿ ಕಾಂಗ್ರೆಸ್ ಜೊತೆ ಸೇರ್ತಾರೆ. JDSನ ಮತಗಳನ್ನು ಕಾಂಗ್ರೆಸ್ಗೆ ಜೋಡಿಸ್ತಾರೆ. ಹಾಗಾಗಿ ನಾನು ಸೋಲ್ಬೇಕಾಯ್ತೆ ಹೊರತು ಬೇರೆ ಇನ್ಯಾವ ಕಾರಣ ಅಲ್ಲ. ನನ್ನ ಜನ ಇವತ್ತು ಕೂಡ ಕೈ ಹಿಡ್ತಿದ್ದಾರೆ. ನನ್ನ ಅಭಿಮಾನಿಗಳು ನನಗೆ ಯಾವಾಗಲೂ ಬೆಂಬಲ ಕೊಡ್ತಾ ಇದ್ದಂಥವರು ಈಗಲೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ನನ್ನ ಜನಪ್ರಿಯತೆ ಚಿಕ್ಕಬಳ್ಳಾಪುರದಲ್ಲಿ ಕಡಿಮೆ ಆಗಿಲ್ಲ. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಸಚಿವನಾದ ಮೇಲೆ ಇಡೀ ಶತಮಾನದಲ್ಲಿ ಬರೆದಿರೋ ಇರತಕ್ಕಂಥ ಸಂಕಷ್ಟ, ಒಂದು ದೊಡ್ಡ ಸವಾಲು ಒಬ್ಬ ಮಂತ್ರಿಗೆ ಮೊದಲನೇ ಸಲ ನಾನಾಗಿದ್ದೇನೆ. ಕೋವಿಡ್ ಮಹಾಮಾರಿ ಬಂತು. ವೈದ್ಯರಿಗೂ ಸೇರಿ ಜಗತ್ತಿನಲ್ಲಿ ಅದಕ್ಕೆ ಔಷಧ ಏನು, ನಾಳೆ ಏನಾಗ್ತದೆ ಯಾರಿಗೂ ಗೊತ್ತಿಲ್ಲ. ಇಂಥ ಸವಾಲನ್ನು ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ, ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅವರ ಮಾರ್ಗದರ್ಶನ, ಮಾನ್ಯ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ ಒಂದು ಸಮರೋಪಾದಿಯಲ್ಲಿ ಒಂದು ತಂಡವಾಗಿ ಇಡೀ ರಾಜ್ಯದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡಂಗೆ ನಾನು ಹಗಲಿರುಳು ಕೂಡ ತಾಲೂಕು ಆಸ್ಪತ್ರೆ, ಜಿಲ್ಲಾಸ್ಪತ್ರೆ, ಪ್ರತಿಯೊಂದು ಆಸ್ಪತ್ರೆಗಳಿಗೆ ಹೋಗಿ ಸಿದ್ಧತೆಗಳನ್ನು ಮಾಡಿ, ಒಂದು ಮಾಸ್ಕ್ ಇರಲಿಲ್ಲ, ಒಂದು PPE ಕಿಟ್ ಇರಲಿಲ್ಲ, ಉಪಕರಣ ಇರಲಿಲ್ಲ. ಮೊದಲನೇ ಮಾಸ್ಕು, ಮೊದಲನೇ PPE ಕಿಟ್ ಇವತ್ತು ಕೂಡ ನನಗೆ ನೆನಪಿನಲ್ಲಿದೆ. ಏರ್ಫೋರ್ಸ್ನ ವಿಮಾನವನ್ನು ಕೇಂದ್ರ ಸರ್ಕಾರ ಕಳಿಸಿ ಚೈನಾಗೆ ಕಳಿಸಿ ತರಿಸುವಂಥ ಪ್ರಸಂಗ ಆಗಿತ್ತು. ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ಇತ್ತು, ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, 5 ಜನ ನಾವು ಮಂತ್ರಿಗಳು. ನಾನು ಆರೋಗ್ಯ, ಅವತ್ತು ಮೊದಲನೇ ಅಲೆಯಲ್ಲಿ ನಾನು ಆರೋಗ್ಯ ಸಚಿವ ಅಲ್ಲ,
ನಾನು ಬರೀ ವೈದ್ಯಕೀಯ ಶಿಕ್ಷಣ ಸಚಿವ, ಮಾನ್ಯ ಶ್ರೀರಾಮುಲು ಅವರು ಆರೋಗ್ಯ ಸಚಿವರು. ಇಡೀ ಮೊದಲನೇ ಅಲೆ ನವೆಂಬರಲ್ಲಿ ನನಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವರು ಒಂದು ದಿವಸ ಕರೆಸಿ, ನೀನು ವೈದ್ಯ ಇದೆಯಪ್ಪ, 2 ಆದ್ರೇ ಇದು ಹತೋಟಿಗೆ ಬರುತ್ತೆ ಅಂತ ಹೇಳಿದರು. ಆವಾಗಲೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವತ್ತು ಹೇಳಿದೆ, ಅವರು ಸೀನಿಯರ್ ಇದ್ದಾರೆ ಸರ್, ಅವರು ತಪ್ಪು ತಿಳ್ಕೊಬೋದು, ತಾವು ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರಿಗೆ ಸಮಾಧಾನ ಇದ್ದರೆ ಮಾತ್ರ ತಗೊಳ್ತೀನಿ ಅಂದೆ. ಹಾಗಾಗಿ ಅವರನ್ನು ಕರೆಸಿ ನಮ್ಮಿಬ್ಬರನ್ನು ಮಾತುಕತೆ ಮಾಡಿ ಅವ್ರಿಗೆ ಬೇಕಾದಂಥ ಇಲಾಖೆ ಕೊಟ್ಟು ಅಂತಿಮವಾಗಿ ನನಗೆ ಕೊಟ್ಟರು. ಇವತ್ತು ಏನು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಆ ನಾಯಕರು ಒಬ್ಬರೂ ಕೂಡ ಮನೆಯಿಂದ ಆಚೆ ಬರಲಿಲ್ಲ. ಕಾಂಗ್ರೆಸ್ ಅವರು ಎಲ್ಲ ಹೆಲ್ಮೆಟ್ಟುಗಳು, ಗ್ಲೌಸುಗಳು, ಮಾಸ್ಕುಗಳು, ಮನೆಯಲ್ಲಿ ಪ್ರವೇಶ ಇಲ್ಲ ಅಂತ ಎಷ್ಟೋ ಜನ ಹಾಕಿರೋದು ನನಗೆ ಗೊತ್ತಿದೆ. Brought to you by Vigard.